ಜಿನ್ನಾ ಮತ್ತು ಗಾಂಧಿ ಇಬ್ಬರು ಒಂದಾಗಿ ಬರ್ರಿ ಮತ್ತೆ ನಾನು ಕೊಡ್ತೇವೆ ಬಿಟ್ಟು ಕೊಡ್ತೇನೆ. ಅವಾಗ ಗಾಂಧಿ ಅವರು ಒಪ್ಕೊಂಡ್ಬಿಟ್ರೆ. ನೀವು ಸ್ವತಂತ್ರದ ಪೂರ್ವದ ಭಾರತವನ್ನ ನೋಡಿದೀರಾ, ಸ್ವತಂತ್ರ ನಂತರದ ಭಾರತವನ್ನ ಕೂಡ ನೋಡಿದೀರಾ? ಅವಾಗ ಬ್ರಿಟಿಷರು ಆಳ್ತಿದ್ರಲ್ಲ, ಅದು ಏರ್ ಬಂದದ್ದವರು ತಮ್ಮ ಬ್ರಿಟನ್ ಕಳಿಸಿಬಿಡ್ತಿದ್ರು ಅವರು. ಆ ಎಲ್ಲ ಮಕ್ಕಳನ್ನ ನೋಡಿದಾಗ ಏನ್ ಅನ್ಸುತ್ತೆ ನಿಮ್ಗೆ? ಇವರು ಮುಂದೆ ನಮ್ಮ ರಾಷ್ಟ್ರವನ್ನ ಸದೃಢಗೊಳಿಸುವಂತ ಪ್ರಜೆಗಳಾಗ್ತಾರೆ? ನನ್ಗೇನು ಭರವಸೆ ಇಲ್ಲ. ನಮ್ಗ ಅಂದಾಜು ನಾವ್ ಹೆಂಗ ದಿಟ್ಟವಾಗಿ ತೀವ್ರವಾಗಿ ನಾವ್ ಹೆಂಗ ಅವಾಗ ಅನುಭವಿಸ್ತು ಹಂಗೀಗ ನನ್ಗೇನು ತಯಾರಿಲ್ಲ ಅವ್ರು ಯಾರು. ಎಲ್ಲರಿಗೂ ನಮಸ್ಕಾರ. ಸ್ಟಾರ್ ಪೀಪಲ್ ಕನ್ನಡಕ್ಕೆ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಕುಂದಾನಗರಿ ಬೆಳಗಾವಿಯ ಹಿರಿಯರು, 105 ವಸಂತಗಳನ್ನ ಪೂರೈಸಿದಂತಹ ಸ್ವಾತಂತ್ರ್ಯ ಯೋಧರು, ಬ್ರಿಟಿಷರನ್ನ ಭಾರತ ಬಿಟ್ಟು ಹೊಡೆದೋಡಿಸುವಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸಿದಂತಹ ಕ್ರಿಯಾಶೀಲ ವ್ಯಕ್ತಿತ್ವದ ಸನ್ಮಾನ್ಯ ಶ್ರೀ ರಾಜೇಂದ್ರ ಧರ್ಮಪ್ಪ ಕಲಘಟಗಿಯವರು. ಬನ್ನಿ ಇವತ್ತು ಅವರ ಸ್ವಾತಂತ್ರ್ಯ ಹೋರಾಟದ ಬದುಕಿನ ಪಯಣವನ್ನ ಕೇಳೋಣ. ನಮಸ್ತೆ. ಸ್ಟಾರ್ ಪೀಪಲ್ ಕನ್ನಡಕ್ಕೆ ತಮ್ಗೆ ಹಾರ್ದಿಕವಾದ ಸ್ವಾಗತ ಸರ್. ಮೊದಲಿಗೆ ನಿಮ್ಮ ಪರಿಚಯವನ್ನ ನಮ್ಮ ವೀಕ್ಷಕರಿಗೆ ಮಾಡಿ. ನಾನು ರಾಜೇಂದ್ರ ಧರ್ಮಪ್ಪ ಕಲಘಟಗಿ, ಪ್ಲಾಟ್ ನಂಬರ್ 95, ಫಸ್ಟ್ ಸ್ಟೇಜ್ ಚೆನ್ನಮ್ಮ ನಗರ. ನನಗೀಗ 106 ವರ್ಷ ವಯಸ್ಸು. ಆಮೇಲೆ ನಾನು 23ನೇ ವಯಸ್ಸಕ್ಕೆ 42ಕ್ಕೆ ಚಲೆ ಜಾವ್ ಮೂಮೆಂಟ್ ಗಾಂಧಿ ಅವರು ಬಾಂಬೆದೊಳಗೆ ಚಲೆ ಜಾವ್ ಚಳವಳಿ ನಡೆಸಿದ್ರು. ಅವಾಗ ಮಾಡುವುದಿಲ್ಲವೇ ಮಡಿ ಅಂತೇಳಿ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಆಮಂತ್ರಣ ಕೊಟ್ಟರು, ಅವರು ಸಂದೇಶ ಕಳಿಸಿದ್ರು ಅವರು. ಅದ್ರ ಪ್ರಕಾರ ನಾವು ಯಾಕೆ ಹೋಗಬಾರ್ದು ಅಂತೇಳಿ ನಮ್ಮ ಮನಸ್ಸಿನಾಗ ಬಂದು ನಾವಾಗೇನೆ ಹೋಗಿ ಸೇರ್ಕೊಂಡು ನಮ್ಮ ಕಂಪನಿ ಒಳಗೆ ವಾರಿ ಚೆನ್ನಪ್ಪ ಅಂತೇಳಿ ಸಂಪ್ರದಾಯ ಸಾಧಾರಣ ಅವರು ನಾವೆಲ್ಲ 10-12 ಜನ ಇದ್ದು. ನಾವು ಮುಂದೆ ನಾವು ಕೆಲಸ ಹಂಚ್ಕೊಂಡು ಒಬ್ಬರು ಬೋಟ್ ತೆಗಿಯಕ್ ಹೋಗೋದು, ರೈಲ್ವೆದ್ದು, ಒಬ್ಬರು ಪೋಸ್ಟರ್ದು ಸುಡಾಕ್ ಹೋಗೋದು, ಒಬ್ರು ಇಂಗ್ಲಿಷ್ ಶಾಲಿ ಸುಡಾಕ್ ಹೋಗೋದು, ಒಬ್ರು ಪೇಪರ್ ಹಂಚೋದು. ಈಗ ನಮ್ಮ ಹಂಚ್ಕೊಂಡು ನಾನು ಪಾಲಿಗೆ ಪೇಪರ್ ಹಂಚ್ಕೊಂಡು ಅದು ಪ್ರತಿ ನ್ಯೂಸ್ ಬರ್ತಿತ್ತು ಬಾಂಬೆಯಿಂದ. ಆವಾಗ ನಾನು ಫಸ್ಟ್ 2 ಟೈಮ್ ತಪ್ಪಿಸ್ಕೊಂಡೆ ಅವ್ರ ಕಡೆಯಿಂದ ಪೊಲೀಸರು ಬರೋದು ನೋಡಿ. ಅಲ್ಲಿ ಯಾರೇ ವ್ಯಕ್ತಿ ನಿಂತಿರುತ್ತೆ. ಮುಂದ್ 3ನೇ ಸಲ ಹಿಂಗ್ ಕೊಡಾಕತ್ತೀನಿ, ಅವಾಗನ ಹಿಡಿದು ಬಿಟ್ರ ನಾನು. ಅಲ್ಲಿಂದ ಸೀದಾ ಕ್ಯಾಬ್ ಕರ್ಕೊಂಡು ಹೋದ ಪೊಲೀಸ್ ಸ್ಟೇಷನ್. ಅಲ್ಲಿಂದ ಸೀದಾ ಕೋರ್ಟ್ನೊಳಗ ಜಿಲ್ಲಾದೊಳಗ ಕೋರ್ಟ್ ಮುಂದೆ ಜಡ್ಜಿ ಮುಂದೆ ಹಾಜರ್ ಮಾಡಿದ. ಅವಾಗ ಜಡ್ಜ್ ಯಾವ್ದು ಬೇಕು ಸುಮ್ಮಕ್ಕ ದುಡ್ಡು ತಿನ್ನೋರು ಅಂತ ಹೇಳ್ತಾರೆ. ಜಡ್ಜ್ ಜಬರಿಸ್ತೆ ನಮ್ಗೆ. ನಾವೊಂದು ಸ್ವಾತಂತ್ರ್ಯ ಸಿರುಗಳಿಗೆ ನಾವು ಹೋರಾಡುವಾಗ ಏನ್ ಮಾಡ್ತಾರೆ ಮಾಡಿ ಅನ್ಕೊಡ 7 ತಿಂಗಳ ಶಿಕ್ಷಾ ಬರದ ಹಿಂದಲಾಗಿ ಕಳಿಸಿದ. ಅಲ್ಲಿ ಅಂತ ಹಿಂಸೆ ಇಂದ್ರಿಗೆ ಜೈಲ್ನಾಗ ಹೇಳ್ತಾರೆ, ದುಡ್ಡು ತಿನ್ಬೇಕಾಗಿ ಹೊಲಗೆಲಸ ಮಾಡಿ ತಿನ್ಬೇಕಂತ ಅಂತ. ನೀವು ಅದ್ರ 7 ತಿಂಗಳು ತೆಗೆದು ಬಿಡುಗಡೆ ಆಗಿ ಬಂದು ಬಂದ ಮೇಲೆ ನಮ್ ದುಡ್ಡು ಶುರು ಮಾಡಿಬಿಟ್ಟು ಎಲ್ಲಿ ಸಿಗಲಿಲ್ಲ, ಮಾತ್ರ ಯಾರು ಸಿಕ್ಕಿಲ್ಲ. ನಾವು ಕರೆಕ್ಟ್ ಆಗಿ ಮತ್ತ ಅವ್ರಿಗೆ ಅಲ್ಪಕ್ಕೆ ನಾ ಹೋಗಿ ಈ ಶಾಲೆಗಳು ಇದನ್ನ ಮಾಡ್ಬೇಕಾರೆ ಪೋಸ್ಟಿಗೆ ನಾನು ಸಹಾಯ ಮಾಡ್ತೀನಿ, ಅವ್ರಿಗೆ ಇನ್ನೂ ಮಾಡ್ತೀನಿ. ಹಿಂಗ್ ಮಾಡ್ಕೊಂತ ಮುಂದೆ 47 ಯಾವಾಗ ಸ್ವಾತಂತ್ರ್ಯ ಘೋಷಣೆ ಆಯ್ತು. ನಮ್ಮ ಖುಷಿಗೆ ಹಿಂದಿನ ದಿವಸ ಇಂತ ಇಲ್ಲ. ಇವತ್ತು ಸ್ವಾತಂತ್ರ್ಯ ಸಿಕ್ಕ ಆ ಕ್ಷಣ ಅದು ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಮನೆ ಅವಾಗ ನನ್ ಜನ ಇತ್ತು. ಆಯ್ತು, ಸ್ವಾತಂತ್ರ್ಯ ಸಿಕ್ತು. ಆಮೇಲೆ ನಮ್ ಸೊಸೈಟಿ ವರ್ಕ್ ಮಾಡ್ಕೊಂತ ಈಗ ಪ್ರಶ್ನೆ ಇಲ್ಲ. ನಿಮ್ಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಬೇಕಾದ್ರೆ ಏನ್ ಪ್ರೇರಣೆ ಸಿಕ್ತು? ಯಾರು ಪ್ರೇರಣೆ ನಿಮ್ಗೆ? ಯಾರ ಪ್ರೇರಣೆ ಅಂತಂದ್ರೆ ನಮ್ ವಾಲಿಚಲ ಬಹುರೂಪ ಆಗ್ತಿದ್ದ ಸಂಪಗಾವಿ. ಆಮೇಲೆ ಗಂಗಾಧರ ದೇಶಪಾಂಡೆ, ಬಡಸದ ಇವರು ಆಮೇಲೆ ಸಿದ್ದಪ್ಪ ಹೊರಗೇಕರ, ಗಂಗಾಧರ ದೇಶಪಾಂಡೆ, ಇವೆಲ್ಲ ನಮ್ಮ ಅವಾಗಿನ ಸಹಪಾಠಿಗಳು ನಮ್ ಜೊತೆಗೆ ಕೆಲಸ ಮಾಡೋಲ್ಲ. ಒಟ್ಟಾರೆ ಎಲ್ಲರೂ ಒಂದು ತಂಡವಾಗಿ ಒಂದೊಂದು ಕಾರ್ಯವನ್ನ ಒಬ್ಬೊಬ್ರು ಹಂಚ್ಕೊಂಡಿದ್ರಿ, ಮಾಡ್ತಿದ್ರಿ.
ಎಷ್ಟು ವರ್ಷ ಈ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ನೀವು ಪಾಲ್ಗೊಂಡ್ರಿ? ಎಷ್ಟು ವರ್ಷ ಸಕ್ರಿಯವಾಗಿ ಸಾಧಾರಣ ಈ 43ರಿಂದ ಹಿಡಿದ 47ರವರೆಗೆ ಅಂದ್ರೂ ಪರವಾಗಿಲ್ಲ. ಒಟ್ಟಾರೆ ಜೈಲು ವಾಸ ಕಂಡ್ರಿ, ಹಿಂಡಲ್ಗ ಜೈಲಲ್ಲಿ ಶಿಕ್ಷೆ ಅನುಭವಿಸಿದ್ರಿ. ಅದ್ರಿಂದ ಎದೆಗುಂದ್ಲಿಲ್ಲ, ಮತ್ತೆ ಹೋರಾಟಕ್ಕೆ ಸ್ಫೂರ್ತಿ ಸಿಕ್ತು. ಏನಾದ್ರೂ ಮಾಡ್ಬೇಕು, ಬ್ರಿಟಿಷರ್ನ ಹೊರಗೆ ಹೌದು, ಅದು ಒಂದೇ ನಮ್ಮ ಇದು ಧ್ಯೇಯ ಅಂತೇಳಿ ಅವ್ರು ಇಂಗ್ಲಿಷ್ ಶಾಲೆಗಳೆಲ್ಲ ಬಂದ್ ಮಾಡಿ ಹೌದು ಬಂದ್ ಮಾಡಿ ಏನು ಬೆಂಕಿ ಹಚ್ಚಿಬಿಡುತ್ತೆ. ಓಕೆ, ಒಟ್ಟಾರೆ ಸ್ವಾತಂತ್ರ್ಯ ಬಂದ ಕ್ಷಣವನ್ನ ಮರೆಯಕ್ ಆಗಂಗಿಲ್ಲ. ಆ ಕಷ್ಟಪಟ್ಟದ್ದು ಅದೆಲ್ಲ ಅವಾಗ ತ್ರಾಸ ಉಂಟು. ಅವಾಗ ಮನಿ ಮಾರೆಲ್ಲ ಕಳ್ಕೊಂಡಿದ ನಮ್ಮಂತವ್ರು ನಿಮ್ಗೆ ಹೇಳ್ತಾನಂತ ಇನ್ನೂ ತನಕ ಮ್ಯಾಲೆ ಇದ್ದಿಲ್ಲ ಅವ್ರು. ಆ ಪರಿಸ್ಥಿತಿ ಆಗಿದೆ ನಿಮ್ಗೆ ಹೇಳ್ತಾನಂತ. ಅಂತದ್ರಿಂದ ನಾವು ಅಪ್ಪ ಇದು ಸುಧಾರಿಸ್ಕೊಂಡ್ರಿ. ನೀವು ಸ್ವಾತಂತ್ರ್ಯದ ಪೂರ್ವದ ಭಾರತವನ್ನ ನೋಡಿದೀರಾ, ಸ್ವಾತಂತ್ರ್ಯ ನಂತರದ ಭಾರತವನ್ನ ಕೂಡ ನೋಡಿದೀರಾ? ಅವಾಗ ಬ್ರಿಟಿಷರು ಆಳ್ತಿದ್ರಲ್ಲ, ಅದು ಏರ್ ಬಂದದ್ದವರು ತಮ್ಮ ಬ್ರಿಟನ್ ಕಳಿಸಿಬಿಡ್ತಿದ್ರು. ಇಲ್ಲೇನು ರೋಡನ್ನು ನೀರಿಂದನ್ನು ಯಾವ್ದು ತರದ್ದು ಯಾರು ಖರ್ಚು ಮಾಡಂಗಿಲ್ಲ ಹೇಳ್ತಾನಂತೆ. ಯಾವ್ದು ಕೂಡ ಏನು ಉತ್ಪನ್ನ ಬರ್ತದೆ ಅದಕ್ಕೆ ಕಳಿಸಿಬಿಡೋದು. ಈ ನಮೂನಿ ಇತ್ತು ಅವ್ರ ವೃತ್ತಿ ಹೇಳ್ತಾನೆ. ಇದು ನಿಮ್ಮ ಬಿಸಿ ರಕ್ತ ಕುದಿಲಿಕ್ಕೆ ಇನ್ನಷ್ಟು ಕಾರಣ ಆಯ್ತು. ಕಾರಣ ಅವತ್ತಿಗೂ ಇವತ್ತಿಗೂ ಇರುವಂತ ವ್ಯತ್ಯಾಸಗಳನ್ನ ಹೇಳ್ಬೋದು? ವ್ಯತ್ಯಾಸ ಅಂತಂದ್ರೆ ಈಗೆಲ್ಲ ಮೋದಿಯವ್ರ ಸುಧಾರಣೆ ಆಗೈತಿ, ಈಗ ಪ್ರಶ್ನೆ ಇಲ್ಲ. ಆದ್ರೆ ನನ್ನ ನೀ ಮುಂದೆ ಹೋದೆ ಅಂತ ನೀನ್ ಹಿಡಿದು ನಾ ಜಗೋದು, ನಾ ಮುಂದೆ ಹೋದೆ ಅಂತ ನಾನು ಹಿಡಿದು ನೀ ಜಗೋದು, ಇದಂತೂ ನಡೆದ ಬಿಟ್ಟೈತಿ. ನಮ್ಮಲ್ಲೇ ಬಿರುಕು ಒಡಕುಗಳು ಪ್ರತಿಯೊಂದು ಧರ್ಮದ ಹೆಸರಲ್ಲಿ, ಜಾತಿ ಹೆಸರಲ್ಲಿ ಧರ್ಮ ಇದೆಲ್ಲವನ್ನ ನೋಡಿದಾಗ ಮತ್ತೊಮ್ಮೆ ನಾವು ಸ್ವಾತಂತ್ರ್ಯ ಹೋರಾಟ ಮಾಡ್ಬೇಕಾದಂತ ಸಮಯ ಬರ್ಬಹುದು ಅನ್ಸುತ್ತೆ. ಬರ್ಬೋದು ನಿಮ್ಗೆ ಹೇಳ್ತಾನ. ಇಂದಿಲ್ಲ ನಾಳೆಯವ್ರು ಯಾರು ಪಾಕಿಸ್ತಾನ ಎದ್ದು ಕುಂತು ಅಥವಾ ಹೊರಗೆ ನೀವು ಚೈನಾದವ್ರು ಏನ್ ಮಾಡ್ತಾರೋ ನಮ್ ಸುತ್ತು ವೈರಿಗಳದಾರ ಹೇಳ್ತಾನಂತ. ಒಬ್ರು ಅಲ್ಲ ಅಂತದ್ರೊಳಗೆ ಏನ್ ಪರಿಸ್ಥಿತಿ ಮುಂದಿನೆಲ್ಲ ಹೇಳಕ್ ಒಡೆದಾಳೋ ನೀತಿನೇ ಮಾಡಿದ್ರು ಬ್ರಿಟಿಷರು ಕೂಡ. ಇವತ್ತಿನ ಕೆಲವೊಂದಿಷ್ಟು ಜನ ತಮ್ಮ ಬೇಳೆ ಬೇಯಿಸ್ಕೋಸ್ಕರ ನಮ್ಮ ಈಗ ಬ್ರಿಟಿಷ್ ಕಂಡೀಷನ್ ಹಾಕ್ತಾರೆ, ಜಿನ್ನಾ ಮತ್ತು ಗಾಂಧಿ ಇಬ್ರು ಒಂದಾಗಿ ಬರ್ರಿ ಮತ್ತೆ ನಾನು ಬಿಟ್ಟು ಕೊಡ್ತೇವೆ. ಅವಾಗ ಗಾಂಧಿ ಅವರು ಒಪ್ಕೊಂಡ್ಬಿಟ್ರ, ಅದನ್ನ ಪಾಕಿಸ್ತಾನ ಮಾಡಿದ್ರು, ಇದನ್ನ ಇಂಡಿಯಾ ಮಾಡಿಬಿಟ್ರು. ಅಂದಾಗ ಅವರು ಬ್ರಿಟಿಷರು ಖಾಲಿ ಮಾಡಿದ್ರು. ಇವತ್ತು ಒಂದು ರಾಷ್ಟ್ರಕ್ಕೆ ಶಕ್ತಿ ಅಂದ್ರೇನೆ ಯುವ ಶಕ್ತಿ. ಇವತ್ತು ಯುವಕರಿಗೆ ನಿಮ್ಮ 106 ವರ್ಷ ನಿಮಗೆ. ಇವಾಗ ಇವತ್ತಿನ ಯುವಕರು ಅನೇಕ ಒಂದು ಚಟಗಳಿಗೆ ಬಲಿಯಾಗಿ 30-35 ವರ್ಷಕ್ಕೇನೆ ಅನೇಕ ರೋಗಗಳಿಗೆ ತುತ್ತಾಗಿ, ಅನೇಕ ರೋಗ ಅಲ್ಲ ಹಾರ್ಟ್ ಅಟ್ಯಾಕ್, ಅದು ಹೃದಯಾಘಾತದಿಂದ ಅವರು ಮರಣ ಸಂಭವಿಸ್ತಾ ಇದೆ. ಅಂದ್ರೆ ಇದಕ್ಕೆ ಮತ್ತೆ ಈಗಿನ ಫುಡ್ನು ಹಂಗ ಐತಿ ಮೇಡಮ್. ನಾವು ಅವಾಗ ಸಣ್ಣಂದಿರ್ತ ಹೊಲ್ದ ಜೋಳ ಬೆಳೆದ್ರ 12 ಫೂಟ್ ಉಂಚು ಬೆಳಿತಿತ್ತು. ಅದು ತೆನಿ ಬರ್ತಿದ್ದು ಎಷ್ಟು ತೆನಿ ಜೋಳತ್ತೇನೆ. ಈಗ 3 ತಿಂಗಳಿಗೆ ಬರ್ತೈತಿ. ಇಟ್ಟಿಟ್ಟ ಕಾಳದ ಗಿಡನು ಇಷ್ಟ. ಅವತ್ತೂ ನೋಡಿರಿ, ಅವಾಗ ರೈತರು ಇದನ್ನ ಮಾಡ್ತಿದ್ರು, ಜೈದರ್ ಹತ್ತಿ ಬಿತ್ತಿದ್ರ ಅರಿವು ಜಿಕಟ್ ಮಾಡಲ್ಲ, ಜೈದರ್ ಹತ್ತಿ ಅದನ್ನೇ ಬಿತ್ತಿದ್ರು, ಬೇರೆ ಇಂಥದ ರೊಕ್ಕ ಬಿತ್ತಿದ್ದಿಲ್ಲ. ಇವತ್ತೆಲ್ಲಾನು ಒಂದು ತಂತ್ರಜ್ಞಾನದ ಕೈಯಲ್ಲಿ ಸಿಕ್ಕೊಂಡು ರಸಗೊಬ್ಬರ ಎಲ್ಲ ಹಾಕಿ ಭೂಮಿಯ ಫಲವತ್ತತೆ ಕೂಡ ನಾಶ ಆಗಿದೆ, ರೈತರ ಬಾಳು ಕೂಡ ಗೋಳಾಗಿದೆ. ಮತ್ತಿವೆಲ್ಲ ಬರೀ ಬಿಲ್ಡಿಂಗ್ಗಳು ಬೆಳೆದು ಇದರಿಂದ ಭೂಮಿನೂ ಹೋಯ್ತು, ಇದ್ದ ಭೂಮಿನೂ ನಾಶ ಆಯ್ತು. ಒಂದು ಆರೋಗ್ಯಯುತ ಜೀವನ ಶೈಲಿಯನ್ನ ರೂಢಿಸ್ಕೊಳ್ಬೇಕಾದ್ರೆ ಯುವಕರಿಗೆ ನೀವು ಹೇಳುವಂತ ಸಂದೇಶ ಏನು? ಏನ್ ಹೇಳಿದ್ರು ಸಂದೇಶ, ಇಂಥದ್ದೆಲ್ಲ ಮಾಡಬೇಡ ಅಂತ ಇದೇ ಕಾಲೇಜೊಳಗೆ ನಾ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟದ್ದು. ಅಲ್ಲಿ ಆತಿ, ಇಲ್ಲಿ ನಮ್ಮ ಭಜಂತಿ ಮೇಡಮ್ ಕಾಲೇಜ್ದಾಗ ಆತಿ, ಅಂತವೆಲ್ಲ ತಿನ್ನಕ್ ಹೋಗ್ಬೇಡ್ರಿ, ಎದ್ದು ರೊಟ್ಟಿ ತಿನ್ರಿ, ಪ್ರಕೃತಿ ಎಷ್ಟು ಆರಾಮ ಇರ್ತೈತಿ. ಹಿಂಗೆಲ್ಲ ನಾನು ಇಲ್ಲಿ ಭಾಷಣ ಮಾಡಿನಿ ಯೋಗರೇ. ಅವ್ರು ಕೇಳೋದಿಲ್ಲ, ಅವ್ರು ಹೇಳೋರು 9 ಹೇಳೋರು, ಅದನ್ನು ಹೇಳಿನಿ ಅವ್ರಿಗೆ. ಹೌದಲ್ರ ಹುಡುಗರಿ ಅಂತಾನೆ. ಎಷ್ಟ ಕೇಳ್ತಿ ಹೇಳ ನೀ, ನಾ 8 ಕೇಳ್ತೇನ್ರಿ.
4 ಗಂಟೆ ಕೇಳೋರು ಯಾರು ಸಿಗಲ್ಲ. ನೀವ್ ಎಷ್ಟು ಕೇಳ್ತೀರಿ? ಹ. ನಾನ್ 4:04 ಹೇಳ್ತೇನೆ. ಹ್ಮ್. ಅದೇ ಇವಾಗ ನೀವು ಅನೇಕ ಕಾಲೇಜ್ಗಳಲ್ಲಿ ಸಂವಾದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಾ. ಆ ಎಲ್ಲ ಮಕ್ಕಳನ್ನ ನೋಡಿದಾಗ ಏನ್ ಅನ್ಸುತ್ತೆ ನಿಮ್ಗೆ? ಇವರು ಮುಂದೆ ನಮ್ಮ ರಾಷ್ಟ್ರವನ್ನ ಸದೃಢಗೊಳಿಸುವಂತ ಪ್ರಜೆಗಳಾಗ್ತಾರೆ ನನ್ಗೇನು ಭರವಸೆ ಇಲ್ಲ. ನಮ್ಗ ಅಂದಾಜು ಇಲ್ಲ. ನಾವ್ ಹೆಂಗ ದಿಟ್ಟವಾಗಿ ಧೀರವಾಗಿ ನಾವ್ ಹೆಂಗ ಅವಾಗ ಅನುಭವಿಸ್ತೀವಿ ಹಂಗೀಗ ನನ್ಗೇನು ತಯಾರಿಲ್ಲ ಅವ್ರ ಯಾರು. ಇವತ್ತಿನ ಆಹಾರ ಪದ್ಧತಿ ಕೂಡ ಆಗಿದೆ. 2 ನಿಮಿಷಕ್ಕೆ ತಯಾರಾಗುವಂತ ಮ್ಯಾಗಿ, ಪಿಜ್ಜಾ, ಬರ್ಗರ್. ಹೌದು, ಅದನ್ನ ಬೇಡ್ತವೆ ಈಗ. ಈ ತಂತ್ರಜ್ಞಾನ ಯುಗ ಪ್ರತಿಯೊಂದನ್ನ ನಾವು ಅವತ್ತು ಬಾಂಬೆಯಿಂದ ಬರುವಂತ ಸಂದೇಶ ಒಂದು ಪತ್ರಿಕೆಯಲ್ಲಿ ಪ್ರಿಂಟ್ ಆಗಿ ಬಂದು ಅದನ್ನ ನೀವೆಲ್ಲ ಕಡೆ ಸಪ್ಲೈ ಮಾಡ್ತಿದ್ರಿ. ಬಟ್ ಇವತ್ ಹಂಗೇನಿಲ್ಲ. ಅಲ್ಲಿ ಬಾಂಬೆದಲ್ಲಿ ಏನೋ ನಡೀತಾ ಇದೆ ಲೈವ್ ಆಗಿ ನಾವು ನೋಡ್ಬೋದು, ಫೋನ್ ಅಲ್ಲಿ ನೋಡ್ಬೋದು. ಅವತ್ತಿಗೂ ಇವತ್ತಿಗೂ ಇದು ದೊಡ್ಡ ವ್ಯತ್ಯಾಸ. ಅಮೆರಿಕದಾಗ ಏನಾಗೈತೆ ನೋಡಬಹುದು. ಇಷ್ಟು ಬೆಳವಣಿಗೆ, ತಂತ್ರಜ್ಞಾನ ಬೆಳವಣಿಗೆ ಆಗಿದೆ. ಹೀಗೊಂದಿನ ಬರ್ಬೋದು ಅನ್ಕೊಂಡಿದ್ರ? ಇಲ್ಲ, ನಮ್ ಕಲ್ಪ ಇಲ್ಲ. ವಿದೇಶದಲ್ಲಿ ಇರೋರ್ನ ಈ ಟೈಪ್ ಬರ್ತೈತೆ ಅಂತ ಅವಾಗ ನಮ್ಗೆ ಏನು ಕನಸಿನ ಅದು ಹೇಳ್ತೇನೆ. ಮೊನ್ನೆ ಒಂದು ಘಟನೆ ಪೇಪರ್ ಅಲ್ಲಿ ಓದಿದ್ವಿ ನಾವು, ಬೇರೆ ರಾಜ್ಯದಲ್ಲಿ ನಡೆದಿದ್ದು. ಆ ವ್ಯಕ್ತಿಗೆ 3 ಜನ ಹೆಣ್ಮಕ್ಳು, 3 ಜನನು ಕೂಡ ಒಳ್ಳೆ ಒಳ್ಳೆ ಕುಟುಂಬಕ್ಕೆ ಅವ್ನ್ ಸೇರ್ಸಿದಾನೆ. ಅವ್ನ್ ಮೊನ್ನೆ ತೀರೋದ್ರೆ ಅವನ ವೃದ್ಧಾಶ್ರಮದಲ್ಲಿ ಬಿಟ್ಟಿದ್ರು. ಆ ಅಜ್ಜ, ಹಿರಿಯ ವಯಸ್ಸಿನ ಅಜ್ಜ ವೃದ್ಧಾಶ್ರಮದಲ್ಲಿ ಇದ್ರು. ಅವರು ತೀರೋದಾಗ 3 ಜನ ಮಕ್ಕಳಿಗೂ ಬರ್ಲಿಕ್ಕೆ ಆಗ್ಲಿಲ್ಲ. ಅವ್ರು ಅಂತ್ಯ ಸಂಸ್ಕಾರವನ್ನ ಮೊಬೈಲ್ ಅಲ್ಲಿ ಲೈವ್ ಅಲ್ಲಿ ನೋಡಿದ್ರು. ಈ ರೀತಿ ಮಕ್ಕಳನ್ನ ನೋಡಿದಾಗ ಏನ್ ಅನ್ಸುತ್ತೆ? ಎಷ್ಟು ಕಾಳಜಿ ಇರ್ಬೇಕು, ಏನಿರಬೇಕು ಅಂತದೆಲ್ಲ ಅಂತ ಕ್ರಿಯೆಗಾರ ಇರ್ಬೇಕು. ಅಂತದಕ್ಕಂತೂ ಅದನ್ನ ಮೊಬೈಲ್ದಾಗ ನೋಡ್ತಾರಂತಂದ್ರೆ ಪ್ರತ್ಯಕ್ಷ ಬಿಟ್ಟು ಅದೇ ಮತ್ತ ಅದನ್ನ ಮಾತಾಡಿ ಬಿಟ್ಟಿದ್ದಾನ ಸ್ಟೇಜ್ ಮೇಲೆ. ಈಗ ಏನೋ ನಾ ಹೇಳಿ ಹೋಗ್ತೀನಿ, ಇಷ್ಟ ಮುಗಿತಿಲ್ಗೆ ಮತ್ತು ನಿಮ್ದ ಚಟ ನಾಳೆ ಅಂತೆ. ನಾಳೆ ಹೋಗಿ ನೋಡೋದು ತಗೊಳೋದ್ರ ಹೊರಗೆ ಹೋಗಿ ಗೋಬಿ ತಿನ್ನೋರ ನೋಡೋರು ನೀವು ಹಿಂಗ ಮಾತಾಡಿದೀನಿ ಮೇಡಮ್. ಈ ಜಾಗೃತರಾಗ್ಬೇಕು ಅಂದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ? ಏನ್ ಸಾಧ್ಯ ಇಲ್ಲ, ಏನ್ ಮಾಡಕ್ಕಾಗಲ್ಲ. ಏನ್ ಕಂಟ್ರೋಲ್ ಮಾಡ್ತಾರ, ಏನು ಮಾಡಕ್ಕಾಗಲ್ಲ. ನೋಡಿ, ನಮ್ಮ ಇಂಡಿಯಾದೊಳಗೆ ಸ್ವಚ್ಛತೆ ಅನ್ನೋದು ಆಗೋದಲ್ಲ, ಸಕ್ಸಸ್ ಆಗೋದಿಲ್ಲ ನಿಮ್ಗೆ ಇವತ್ತು ಅಂತ. 106 ವರ್ಷದ ಪ್ರಾಯ ಈಗ ನಿಮ್ಗ. 106 ವರ್ಷ ಶತಾಯುಷಿಗಳಾಗಿದ್ದೀರಾ. ಇಷ್ಟು ಆರೋಗ್ಯವಾಗಿದ್ದೀರಾ, ಇಷ್ಟು ಗಟ್ಟಿಮುಟ್ಟಾಗಿ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಸಕ್ರಿಯವಾಗಿ ತೊಡಗ್ತೀರಾ. ಏನು ನಿಮ್ಮ ಆರೋಗ್ಯದ ಗುಟ್ಟು? ನಾನು ಬೆಳಿಗ್ಗೆ 4:00 ಹೇಳ್ತೇನೆ. 1 hour 1,000 ಕಪಾಡಿ ವಾಕ್ ಮಾಡ್ತೀನಿ. ಆಮೇಲೆ ಒಂದ್ 5 ತಿರ್ಪಿ ಬಿಸ್ಕೆಟ್ ಒಂದ್ ಗ್ಲಾಸ್ ಹಾಲೊಳಗೆ ಹಾಕಿ ಅದನ್ನ ಕುಡಿತೀನಿ. ತಿರ್ಪಿ ಬಿಸ್ಕೆಟ್ ಟಾನಿಕ್ ಹಾಕೋಗುತ್ತೆ. ಅದನ್ನ ಕುಡ್ದವನ ಅಂತಂದ್ರೆ ವಾಕಿಂಗ್ ಹೋಗ್ತೇನೆ. ಮೊದಲು 10 ಕಿಲೋಮೀಟರ್ ಈಗ ಆಗೋದಲ್ಲ ನನಗೆ, ಬರೀ 2 ಕಿಲೋಮೀಟರ್ ಹೋಗಿ ಬರ್ತೇನೆ. 2 ಕಿಲೋಮೀಟರ್ ವಾಕಿಂಗ್ ಮಾಡಿ ಬಂದು 1 hour ಮಲ್ಕೋತೀನಿ. ಹೊಟ್ಟೆ ಇವರೆಲ್ಲ ಸ್ವಚ್ಛ ಮಾಡಿ ಎಲ್ಲ ವರ್ಷ ಮಾಡ್ತಾರೆ. ಆಮೇಲೆ ಜಳಕ ಮಾಡಿ ಮನೇಲಿ ಪೂಜೆ ಮಾಡಿ ಇದೇ ಗಣಪತಿ ಮುಂದೆ ಅಲ್ಲಿ ಹೋಗಿ ಬರುವುದರಲ್ಲೇ ಜೋಳದ ರೊಟ್ಟಿ 1.5 ರೊಟ್ಟಿ ಅಷ್ಟು ತಿನ್ನೋದೈತಿ. 1 hour ಪೇಪರ್ ಹೋಗ್ಬೇಕು ಅಂತ ಕುಂಡಿರ್ತೀವಿ. 10 ರಿಕ್ಷಾ ಬರ್ತೈತಿ. 10 ರಿಕ್ಷಾ ಕುಂತ ನಮ್ದು ಸ್ವಾತಂತ್ರ್ಯ ಸೈನಿಕ ಉತ್ತರಾಧಿಕಾರಿ ಸಂಘ ಅಂತ ಹೇಳ್ಯಾರ ಒಂದ್ ಸಂಸ್ಥಾ ಐತಿ. ಅಲ್ಲೇ ಮುಂದೆ 11 ಅಂಗಡಿ ಕೆಳಗ್ ಬಾಡಿಗೆ ಕೊಟ್ಟಿದೀವಿ. ಮೇಲೆ ಒಂದು ಆರೆಂಜ್ ಸ್ಕೂಲ್ ಅಂತ ಹೇಳ್ಯಾರ, ಇಂಗ್ಲಿಷ್ ಮೀಡಿಯಂ ಕೊಟ್ಟಿದೀವಿ. ಲಾ ಗೋಗ್ಟೆ ಕಾಲೇಜ್ ಎದುರಿಗೆ, ಗೋಗ್ಟೆ ಕಾಲೇಜ್ ಅಪೋಸಿಟ್ ಏನ್ರಿ. ಅಲ್ಲಿ ಸಾಧಾರಣ 1:30 ತನಕ ಇರ್ತೀನಿ. ಆಮೇಲೆ 1:30 ರಿಕ್ಷಾ ಬರ್ತಾನ, ಕರ್ಕೊಂಡ್ ಮನಿಗ್ ಬರ್ತಾನ. ಬಂದ್ ಊಟ ಮಾಡ್ತೀನಿ, ತಾಸು ಆರಾಮ್ ತೊಗೊಳ್ತೀನಿ. ಮತ್ತೆ 4 ಗಂಟೆಗೆ ಇದಕ್ಕೆ ಹೋಗ್ತೇನೆ ಗಾರ್ಡನ್ಕ. ಅಲ್ಲಿ ಸುಮಾರು 9-10 ಮಂದಿ ರಿಟೈರ್ಡ್ ಎಲ್ಲಾ ಡಿಪಾರ್ಟ್ಮೆಂಟ್ ರಿಟೈರ್ಡ್ ಮಂದಿ ನಾವು ಸ್ನೇಹಿತರು. ಬರೀ ರಾಜಕೀಯ ಟೈಮ್ ರಾಜಕೀಯ ಬೆಳಗ್ಗೆ ವಾಕ್ ಆಗಿರ್ತೈತಿ. ಬರೀ ಮಾತುಕತೆ. 5:30 ಮನೆಗೆ ಬರ್ತೀನಿ. ಒಂದು ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ನಮ್ಮ ಸೊಸಿ ಶುಗರ್ ಫ್ರೀ ಗುಡಿಗೆ ಹಾಕಿ ಶುಗರ್
ಶುಗರ್ ಗುಂಡಿ ಹಾಕಿ ಹ್ಮ್ ಚಹಾ ಮಾಡಿಕೊಡ್ತಾರೆ ಒಂದಿಷ್ಟು ಹ್ಮ್. 2 ಶುಗರ್ ಬಿಸ್ಕಿಟ್ ಹ್ಮ್ ತಂದಿಟ್ಟಿದ್ದೀನಿ. ಆ ಬಿಸ್ಕಿಟ್ ತಿಂತೀನಿ. ಹ್ಮ್ ಇಲ್ಲಿ ನೋಡ್ಕೊಂತ ಧಾರಾವಾಹಿ ನೋಡ್ಕೊತೆ ಕನ್ನಡ ಹ್ಮ್ ಒಂದ್ಲಿ ಅದಷ್ಟ ಕನ್ನಡ ಹ್ಮ್ ಏನು 6 ಗಂಟೆಗೆ ನೋಡ್ಕೊಂತ ಕುಂತ್ರ ಹ್ಮ್ 7:30 ಅಂತಂದ್ರೆ ಹ್ಮ್ 1:30 2 ಚಪಾತಿ ತಿಂತೀನಿ. ಹ್ಮ್ 8 ಗಂಟೆಗೆ 1 ಗ್ಲಾಸ್ ಹಾಲು, ಅದ್ರಾಗ ಅಪೋಲೋ ಪವರ್ ಡಯಾಬಿಟಿಸ್ ಹ್ಮ್ ಟಾನಿಕ್. ಟಾನಿಕ್ ಹಾ ಮತ್ತೆ ಇದನ್ನ ನೋನಿ ಅಂತ ತಗೋತಾನೆ. ಹಾ ಅಮೃತ್ ನೋನಿ. ಹಾ ಅದನ್ನು ತಗೋತಾನೆ. ಹಾ ಏನು ತಗೊಂಡು ಆಮೇಲೆ ನೋಡ್ಕೊಂಡು ಕರ್ಕೊಂಡಿರ್ತೀನಿ. 9:30 ಮಲ್ಕೋತೀನಿ. ಮತ್ತೆ 10 ಗಂಟೆಗೆ ನಿದ್ದೆ ಹೇಳ್ತೈತಿ. ಹಾ ಬೆಳಗ್ಗೆ 4:15 ಮತ್ತೆ ಎದ್ದು ಮಾರನೇ ದಿನ ಶುರು ಆಗುತ್ತೆ. ಇದು ನನ್ನ ಬಿಸ್ಕಿಟ್. ಉತ್ತಮವಾದ ದಿನಚರಿ, ಆಮೇಲೆ ಆರೋಗ್ಯಕರ ಆಹಾರ. ಹೋಟೆಲ್ ಏನು ತಿಂದಲ್ಲ ಹಾ ಹೋಗೋದಲ್ಲ. ಹಾ ಆದಾಗ ಅಕಸ್ಮಾತ್ ಹಾ ಇಡ್ಲಿ ಇದ್ರೆ ತಗೋತೀನಿ, ಇದ್ರೆ ತಗೋದಲ್ಲ. ಹ್ಮ್ ಮುಂದೆ ಕರೆದು ತಿನ್ನುವುದಿಲ್ಲ. ನಮ್ಮ ಮನ್ಯಾಗ ಮಾಡಿದ್ರು ಕರೆದು ತಿನ್ನುವುದಿಲ್ಲ. ಕರ್ದಿರೋ ನಾನು ಈಗ ನಿಮ್ಗೆ ಆಹಾರ ಹೇಳಿನಲ್ಲ, ಹಾ ಹಾ ಇಷ್ಟೇ ಆಹಾರನ ಹಾ. ಎಲ್ಲೇ ಹೋಗ್ರಿ ಏನೋ ಮಾಡ್ಲಿ ಏನೇನು ತಗೋದಲ್ಲ ನಿಮ್ಗೆ. ಅಲ್ಲಿ ಕಷ್ಟ ಇದೆ. ಗಟ್ಟಿ ಆಹಾರ. ಹೌದು, ಅದ್ರ ಇದೆಲ್ಲ ನಿಮ್ಗೆ ಹೇಳ್ತೀನಿ. ಇದು ನಿಮ್ಮ ಉತ್ತಮ ಆರೋಗ್ಯದ ಈ ಶತಾಯುಷ್ಯನ ಗುಟ್ಟು. ನಮ್ಮ ಈ ಗಡಿನಾಡು ಕುಂದಾನಗರಿ ಬೆಳಗಾವಿ ಅಂತ ಕರಿತೀವಿ ನಾವು. ಇದು ಸ್ವಾತಂತ್ರ್ಯ ಹೋರಾಟಕ್ಕೆ ಮೂಲ ಸ್ಥಾನ ಆಗಿತ್ತು. ಯಾಕಂದ್ರೆ ಸ್ವಾತಂತ್ರ್ಯದ ಬೆಳ್ಳಿ ಚುಕ್ಕಿ ನಾಡು ಅಂತ ನಮ್ಮ ಕಿತ್ತೂರನ್ನ ನಾವು ಕರಿತೀವಿ. ರಾಣಿ ಚೆನ್ನಮ್ಮ ಆಗಿರ್ಬೋದು, ಸಂಗೊಳ್ಳಿ ರಾಯಣ್ಣ, ಅಂಬೂರ್ ಬಾಳಪ್ಪ ಇಂತ ಅನೇಕ ವೀರ ಯೋಧರು. ಹಾ, ಇವ್ರನ್ನ ನಾವು ಬೆಳಗಾವಿ ಜಿಲ್ಲಾದಲ್ಲೇ ಹಾ ಹೌದು. ಇದು ನಮ್ಗೊಂಥರ ಹೆಮ್ಮೆ ಪಡುವಂತ ಸಂಗತಿ. ಅವರ ಜೀವದ ಹಂಗಣ್ಣ ತೊರೆದು ಬ್ರಿಟಿಷರ ಗುಂಡಿಗೆ ತಮ್ಮ ಎದೆಯನ್ನ ಕೊಟ್ಟು ಅಷ್ಟು ಅವರು ಪ್ರಾಣ ತ್ಯಾಗ ಮಾಡಿ ನಮ್ಗೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ. ಇವತ್ತು ಆ ಸ್ವಾತಂತ್ರ್ಯ ಯಾರ್ಯಾರ ಕೈಯಲ್ಲೋ ಸಿಕ್ಕು ಇದು ಸದ್ಬಳಕೆ ಆಗ್ತಾ ಇದೆ ಅಂತ ಅನ್ಸುತ್ತಾ ನಿಮ್ಗೆ? ಬದಲಾವಣೆ ತರ್ಲಿಕ್ಕೆ ಸಾಧ್ಯ ಆಗಲ್ಲ. ಅವಾಗ ಹಂಗ ನಾವು ಕಟ್ಲಿ ಹಂಗ ಹಾರಾಡ್ತಿದ್ವಿ. ಹಂಗ ಈಗಿನ ಹುಡುಗರು ಇವೆಲ್ಲ ಪಾನಿಪುರಿ ತಿನ್ನಕ್ ನಡಿ ಅಂತ ಅಂದ ಪೈಕಿ ಒಂದ್ ತುಂಬಿ ಚರ್ಗಿ ಎತ್ತಕ್ ಆಗಲ್ಲ. ದೊಡ್ಡ ದೊಡ್ಡ ಕೋವಿಗಳನ್ನ ಹಿಡ್ಕೊಂಡು ಇದ್ ಮಾಡಿ ಅವ್ರು ಹೋರಾಟ ಮಾಡ್ತಿದ್ರು. ಆ ರೀತಿಯ ಹೋರಾಟವನ್ನ ನಾವು ಕಣ್ಣಿಂದ ನೋಡಕ್ ಸಾಧ್ಯ ಇಲ್ಲ. ನಿಮ್ಮ ಕಣ್ಣ ದೃಷ್ಟಿಯಲ್ಲಿ ಸಿಕ್ಕಂತ ನೋಡಿದೀರಾ? ಹ, ಯಾರು? ಅಂದ್ರೆ ನಮ್ಮ ಪೈಕಿ ನಿಮ್ಮ ತಂಡದಲ್ಲಿ ನಮ್ಮ ವಾಲಿ ಚೆನ್ನಪ್ಪ ಒಬ್ಬ, ಆಮೇಲೆ ನಮ್ಮ ಬಡಸದ ಹೆಸರು ಬರಲ್ದ ಹೇಳಕ್ಕಾಗತ್ತಿ. ಅವರು ಸಿದ್ದಪ್ಪ ಹೊನ್ಗೇಕರ, ಡೋಳ್ಸರ, ಹಿಂಗೆ ಕೆಲವು ಅಗದಿ ಸ್ಟಂಟಗಾರ. ವಾಲಿ ಚೆನ್ನಪ್ಪನವರು ಯಾವ್ದೋ ಒಂದು ಪ್ರಸಂಗದಲ್ಲಿ 12 ಫೂಟ್ ಜಿಗಿಬೇಕು. ಹೌದು. ಅದೇನ್ ಸರ್ ಅದು? ಅದೇನಂತಂದ್ರೆ ಪೊಲೀಸರು ಬನ ಇಟ್ಟಿದ್ರು. ಏನ್ ಹಂಗ ತೊಡದ ಜಿಗದ್ ಬಿಟ್ಟ ಇವನು. ಆಸ್ಪದ ಆಗ್ಲಿಲ್ಲ, ಗುಂಡ ಹರ್ಸಕ್ ಅವ್ರಿಗೆ ತಪ್ಪಿಸ್ಕೊಬಿಟ್ಟಲ್ಲ. ಅವಾಗ ಗಿಡಗಂಟಿ ಬಾಳಲ್ಲ, ಆ ಇದ್ರ ತಪ್ಪಿಸ್ಕೊಬಿಟ್ಟ. ಅದಕ್ಕೆ ಕುಂಡ್ರಲಿಲ್ಲ ನಾವು, ಆಗ್ಲಿಲ್ಲ. ಹಂಗ ಜೀಗು ಪಾಳೆ ಬಂತಾವ. ಇದ್ರ ಅವ್ನ ಕಲಸ ಹಾಕಿದ್ದ 12 ಫೂಟ್ ಜಿಗ್ದಿದ್ರು. ಏನೂ ಆಗಿದ್ದಿಲ್ಲ. ಅದು ನಾವು ಅಂತಹ ವೀರರಿದ್ರು, ಸಾಕ್ಷಿಗಳಿದ್ರು. ಅವಾಗ ಚಲಾಕಿದ್ವಿ. ಬಹಳ ಮೈತುಂಬ ಕಣ್ಣವ. ಅವ್ರನ್ನ ನೋಡಿದ್ ಎಲ್ಲಿ ಬರ್ತಾರ ಪೊಲೀಸರು ಅಂತ ಹೇಳಿ, ಎಲ್ಲಿ ಗುಂಡು ಹಿಡ್ಕೊಂಡ್ ಬಂದು ಹಿಡ್ಕೊಂಡ್ ಬರ್ತಾರ ಅಂತ. ಇದುವರೆಗೂ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನ ನಮಗಾಗಿ ನೀಡಿದ್ರಿ. ಸ್ವಾತಂತ್ರ್ಯ ಹೋರಾಟದ ರೋಚಕ ಘಟನೆಗಳನ್ನ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ತಮ್ಮ ಈ ಒಂದು ಅತ್ಯುತ್ತಮ ಆರೋಗ್ಯದ ಗುಟ್ಟನ್ನ ಕೂಡ ನಮ್ಮ ವೀಕ್ಷಕರಿಗೆ ಹೇಳಿದ್ರಿ. ಇದೇ ರೀತಿ ನಿಮ್ಮ ಸಲಹೆ, ಮಾರ್ಗದರ್ಶನ ನಮ್ ಜೊತೆಗೆ ಸದಾ ಕಾಲ ಇರ್ಲಿ ಅಂತ ನಾವು ಆಶಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಧನ್ಯವಾದಗಳು.